ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ಎಂ ಆಯಿತು ಮಲ್ಲಪ್ಪ ಜೊತೆ. ಪಹಲ್ಗಾಮ್ ಅಂದ ತಕ್ಷಣ 26 ಜನ ಪ್ರವಾಸಿಗರು ಹತರಾದ, ಅವ್ರನ್ನ ಹತ ಮಾಡಿದ ದೃಶ್ಯಗಳು ಕಣ್ಮುಂದೆ ಬಂದುಬಿಡ್ತಾ ಇದ್ದಾವೆ. ಆ ಸಂದರ್ಭದಲ್ಲಿ ಅವ್ರು ಹೋದಂಥ ಸ್ಥಳದಲ್ಲಿ ಸೈನ್ಯವೂ ಇರಲಿಲ್ಲ, ಸೈನಿಕರು ಇರಲಿಲ್ಲ ಅನ್ನುವಂಥ ವರದಿಗಳು. ಅದರ ನಂತರ ಏನು ಡೆವಲಪ್ಮೆಂಟ್ ಆಯಿತು ನೀವೆಲ್ಲ ಕೇಳಿದಿರಿ. ಅದನ್ನು ಸಿಂಧೂರ್ ಆಪರೇಷನ್ನು ಆಯಿತು, ಸಿಂಧೂ ಆಪರೇಷನ್ ಆಯಿತು. ಅದರ ಮೂರಿಗೆ ಏನೇನು ಘಟನೆಗಳಾದೀಗ ನಮ್ಮ ಕಣ್ಣು ಮುಂದಿದ್ದಾವೆ. ಆಪರೇಷನ್ನೂ ಆಯಿತು, ಆದರೆ ಅದೇ ಸಮಯಕ್ಕೆ ಕದನ ವಿರಾಮವೂ ಆಯಿತು, ಸೀಸ್ ಫೈರು ಆಯಿತು. ಅದು ಜಲ್ದಿಯಾಗಿ ಯಾಕೆ ಈ ರೀತಿ ಆಯಿತು ಅನ್ನುವಂಥ ಚರ್ಚೆಗಳು ನಿರಂತರವಾಗಿ ನಡೀತಾನೆ ಇದ್ದಾವೆ. ಈಗೂ ನಡೆದ, ಈಗಾಗಲೇ ನಮ್ಮ ಪಾರ್ಲಿಮೆಂಟ್ದಲ್ಲಿ ನಿನ್ನೆಯೂ ಚರ್ಚೆ ನಡೆದು ಇವತ್ತು ನಡೀತಾ ಇರ್ತದೆ, ಆ ಮಾತು ಬೇರೆ. ಆದರೆ ಉತ್ತರ ಕೊಟ್ಟಂತಹ ನಮ್ಮ ಮೋದಿಯವರು ಮಾತ್ರ ಒಂದಿಷ್ಟು ವಿಷಯಗಳನ್ನ ತಮ್ಮೊಂದಿಗೆ ನಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ಆದರೂ ಇವತ್ತಿನ ಅವರ ಸ್ಟೇಟ್ಮೆಂಟ್ಗಳನ್ನೆಲ್ಲ ಗಮನಿಸಿದಾಗ ನಿಶ್ಚಿತವಾಗಿಯೂ ಅವರು ಈ ಯಾರು ಮಧ್ಯಸ್ಥಿಕೆ ವಹಿಸಿದ ಅಂತ ಹೇಳ್ಕೊಳ್ತಾ ಇದ್ರು. ಟ್ರಂಪ್ ಅವ್ರ ಬದಲಾಗಿ ಒಂದು ಮಾತನ್ನು ಸಹಿತ ಆಡದ, ಯಾರೂ ಇಲ್ಲ ಅನ್ನೋದಷ್ಟೇ ಮಾತಾಡಿದರು ತಮ್ಮ ಭಾಷಣ ಮಾಡೋದ್ರಲ್ಲಂತೂ ಪ್ರವೀಣ್ ಮೂಲತಃ ಅವರು ಪ್ರಚಾರಕರು RSSದ್ದು. ಹೀಗಾಗಿ ಸುಂದರವಾಗಿ ಶಬ್ದಗಳನ್ನು ಪೋಣಿಸಿ ಉತ್ತರ ಕೊಟ್ಟರು ಮತ್ತು ಕಾಂಗ್ರೆಸ್ನ ದೋಷಗಳನ್ನು ಹೇಳಿದರು. ಯಾಕೆ ನಾವು ಇವತ್ತಿಗೂ ಇವ್ರು ಯಾಕೆ ಪಾಕಿಸ್ತಾನ ಪ್ರೀತಿ ಮಾಡ್ತಾರೆ ಅನ್ನುವಂಥ ಮಾತನ್ನು ಮಾತಾಡಿದರು. ಇರ್ಬೋದಿಲ್ಲ ಅಂತ ಅನ್ಲಿಕ್ಕೆ ಆಗೋದಿಲ್ಲ, ಪಾಕಿಸ್ತಾನ ಪ್ರೀತಿ ಮಾಡ್ತಿರ್ಬೋದು ಇಲ್ಲವೋ ಅನ್ನೋದು ಇನ್ನು ಇತಿಹಾಸ ಡಿಸಿಷನ್ ತೊಗೊಳ್ಳೋಂಥದ್ದು. ನೀವೇನೋ ಹೇಳ್ತಾ ಇದ್ದೀರಿ, ಅವ್ರ ಮೇಲೆ ಆರೋಪ ಮಾಡ್ತಾಯಿದ್ದೀರಿ, ಈ ಭಯೋತ್ಪಾದನೆ ನಿಮ್ಮಿಂದ ಆಯಿತು ಅಂತ. ಹೌದು, ಅವರಿಂದ ಆಯಿತು, ಅವ್ರ ಸಂದರ್ಭದಲ್ಲೇ ಆಯಿತು, ಅವ್ರು ತಪ್ಪಿದ ಹೆಜ್ಜೆಗಳಿಂದ ಆಯಿತು ನಾವು ಇವತ್ತು ಕೇವಲ ನೆಹರು ಅವರನ್ನು ಇತಿಹಾಸವನ್ನು ಟೀಕೆ ಮಾಡೋದಂದ್ರೆ ಪರಿಹಾರ ಆಗ್ತದೇನೋ ಅನ್ನುವಂಥ ಮಾತನ್ನು ನಾವು ಇಲ್ಲಿ ನೋಡಬೇಕಾಗಿದೆ. ಇವತ್ತು ಕಾಂಗ್ರೆಸ್